ಬಾಗಲಕೋಟೆಯಲ್ಲಿ 6 ವಿಷಯದಲ್ಲಿ ಮಗ ಫೇಲ್ ಆಗ್ಬಿಟ್ಟಿದ್ದ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ, ಅದ್ ಯಾವ ಅಳಸಲ್ ಕತೆ. ತಂದೆ ತಾಯಿ ಆತನನ್ನ ಪ್ರಶ್ನೆ ಮಾಡದೆ ಆತನಿಗೆ ಕೇಕ್ ಅನ್ನ ಕತ್ತರಿಸಿ, ಪರವಾಗಿಲ್ಲ, ಬೆಟರ್ ಲಕ್, ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಪರೀಕ್ಷೆಯಲ್ಲಿ ಬರ್ಕೋ, ಈಗ ಸದ್ಯಕ್ಕೆ ಚಿಂತೆಗೊಳಗಾಗಬೇಡ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಅಭಿಷೇಕ್ 15 ತಿಂಗಳ ಮಗುವಾಗಿದ್ದಾಗ 2 ಪಾದ ಸುಟ್ಟು ನೆನಪಿನ ಶಕ್ತಿಯನ್ನ ಆತ ಕಳ್ಕೊಂಡ್ಬಿಟ್ಟಿದ್ನಂತೆ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಏನು ಫೇಲ್ ಆಗಿದೆಯಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡಿದ್ರು. ಅದಕ್ಕೆ ನಾನು ಇವತ್ತು ಅಳ್ತಾ ಕೂತಿದ್ದೆ. ಅಪ್ಪಾಜಿ ಇವತ್ತು ನನಗೆ ಗೊತ್ತಿಲ್ಲರೆ ಈ ರೀತಿ ಕೇಕ್ ತಂದು ತುಂಬಾನೇ ಖುಷಿ ಪಡ್ತಾ ಇದ್ದಾರೆ, ಸರ್ಪ್ರೈಸ್ ಕೊಡಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ನಾ ಇವತ್ತು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು ಸರ್, ಬಟ್ ಲೈಫಲ್ಲಿ 101% ಹೇಳ್ತೀನಿ, ಖಂಡಿತ ಫೇಲ್ ಆಗಲ್ಲ. ನಾನು ಗೋಲ್ನ ಅಚೀವ್ ಮಾಡಿ ಚೌಳ್ಸ್ಕೂಡ್ ಫ್ಯಾಮಿಲಿಯನ್ನ ತುಂಬಾ ಎತ್ತಟ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ. ನಮ್ಮ ತಿಥಿಕರ್ ನಾವೇ ಓದ್ದಂಗಿದೆ. ವರ್ಷದಿಂದ ಕಾಲು ಸುಟ್ಕೊಂಡಿದ್ದ, ಅವ್ನಿಗೆ ಏನು ಕೊಟ್ಟರು ಮತ್ತೆ ಬೇರೆದೆ. ಈಗ ಚಾ ತೊಗೊಂಬಂದ್ರೆ ಕಾಫಿ ತರ್ತಿದ್ದ, ಒಂದು ತಾಸು ಬಿಟ್ಟು ಒಂದು ತಾಸಿಗೆ ಚೇಂಜ್ ಆಗ್ತಿದ್ದ ಅವನು. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಈಗ 10th ತನ ನಾವು 15 ವರ್ಷ ತನಕ ಓದಿದಾನಲ್ಲ, ನಮ್ಗೆ ಅದು ಖುಷಿ. ಬೋರ್ಡ್ ಎಕ್ಸಾಮ್ ಬರೀತಾನೆ ಇಲ್ಲೋ ಅಂತ ಡೌಟ್ ಇತ್ತು, 32% ಏನು ಮಾಡಲ್ಲ, ಅದು ಖುಷಿ ಅನಿಸೈತಿ. ನಾನು ನನ್ನ ಪ್ರಕಾರ ಇವತ್ತಿನ ಬೆಸ್ಟ್ ಸ್ಟೋರಿ ಯಾವ್ದು ಗೊತ್ತಾ? ಇದೇನೆ, ಬಾಗಲಕೋಟೆ. ಇದ್ದೇ 625ಕ್ಕೆ 625 ಬರೋರು ಗ್ರೇಟ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅದು ಈ ಸ್ಟೋರಿ ಇದೆಯಲ್ಲ, ಇದು ಬೆಸ್ಟ್ ಸ್ಟೋರಿ. ದೀರ್ಘಕಾಲದ ನಂತರ ಪರೀಕ್ಷೆಗಳ ಫಲಿತಾಂಶ ಬರೋ ದಿನ ನಾನು ಅನುಭವಿಸಿರೋ ಸಂತೋಷದಲ್ಲಿ ಇದೊಂದು ಸ್ಟೋರಿ. ಬ್ರಿಲಿಯಂಟ್ರಿ ತಂದೆ ತಾಯಿಗಳು, ಮತ್ತೆ ಆ ಮಗು ಅದರಲ್ಲಿ ಯಾವ ಹಿಂಜರಿತವೂ ಇಲ್ಲದೆ ಅದನ್ನ ಆತ ಪ್ರಕಟ ಮಾಡ್ತಿರೋದು. ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾನೆ. ನೋ, ಯು ಆರ್ ಗ್ರೇಟ್, ಐ ಸೇ ವೆರಿ ಗ್ರೇಟ್. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್.